ಬದುಕನ್ನು ನಿರ್ಮಾಣ ಮಾಡಲಿಕ್ಕೆ ಪುಸ್ತಕಗಳೇ ಆಧಾರವಾಗಿವೆ. ಸಮಾಜವನ್ನು ಮುನ್ನಡೆಸುವ ಶಕ್ತಿ ಪುಸ್ತಕಗಳಿಗಿದೆ. ಒಳ್ಳೆಯ ಪುಸ್ತಕಗಳು ಮಾನವ ಕುಲವನ್ನು ಮುನ್ನಡೆಸುವಂಥ ಶಕ್ತಿ ಪುಸ್ತಕಗಳಿದೆ. ನಾವು ಕೇವಲ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಜಯಂತಿಗಳನ್ನು ಕೇವಲ ಜಯಂತಿ ಆಚರಣೆ ಮಾಡುವುದರೊಂದಿಗೆ ಅಷ್ಟೇ ಅಲ್ಲ, ಅವರ ವಿಚಾರಧಾರೆಗಳನ್ನು ಪುಸ್ತಕ ರೂಪದಲ್ಲಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವುದು ಮತ್ತು ತಿಳುವಳಿಕೆ ನೀಡುವುದು ಪ್ರಬುದ್ಧ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಪುಸ್ತಕಗಳು ಬಹಳ ಅತ್ಯಂತ ಪರಿಣಾಮಕಾರಿಯಾಗಿ ವಸ್ತುಗಳಾಗಿವೆ. ಹೀಗಾಗಿ ಪುಸ್ತಕ ಜನರಲ್ಲಿ, ಮಕ್ಕಳಲ್ಲಿ, ಓದುಗರಲ್ಲಿ ಪುಸ್ತಕವನ್ನು ಓದುವ ಪ್ರೀತಿಯನ್ನು ಹೆಚ್ಚಿಸಬೇಕಾಗಿದೆ. ಇವತ್ತಿನ ಡಿಜಿಟಲ್ ಮಾಧ್ಯಮದಲ್ಲಿ ಪುಸ್ತಕಗಳು ಓದುವಂಥದ್ದು ಬಹಳ ಕಡಿಮೆಯಾಗಿದೆ. ಪುಸ್ತಕಗಳ ಓದುವ ಹವ್ಯಾಸ ಕಡಿಮೆಯಾಗಿದೆ. ಲೇಖಕರು, ಕಲಾ ಆಸಕ್ತರು ಪುಸ್ತಕಗಳನ್ನು, ಕಲೆ, ನಾಟಕ, ಕಾವ್ಯ, ಕಾದಂಬರಿ ಇವೆಲ್ಲ ಓದುವಂಥ ವಿಚಾರಧಾರೆಗಳು ಕಡಿಮೆ ಆಗುತ್ತಿರುವಂಥ ಇಂಥ ಸ್ಥಿತಿಯಲ್ಲಿ ಪುಸ್ತಕ ಮೇಳವನ್ನು ಹಮ್ಮಿಕೊಂಡಿದ್ದು ಬಹಳ ಅರ್ಥಪೂರ್ಣವಾಗಿದೆ. ಇಂಥ ಸಂದರ್ಭದಲ್ಲಿ ಜನರು ಈಗ ಸುಮಾರು ಒಂದು 15 ದಿವಸಗಳಿಂದ ಇಡೀ ರಾಜ್ಯಾದ್ಯಂತ ಈ ಪುಸ್ತಕದ ಪ್ರಚಾರವನ್ನು ಮಾಡಲಾಗಿದೆ. ಯಶಸ್ವಿ ಆಗ್ತದಂತ ಅನ್ನುವಂಥದ್ದು ದೃಷ್ಟಿಕೋನ ಇಟ್ಟುಕೊಳ್ಳಲಾಗಿದೆ. ಹೀಗಾಗಿ ಜನರಲ್ಲಿ ಪುಸ್ತಕಗಳನ್ನು ಪ್ರೇಮವನ್ನು ಬೆಳೆಸಬೇಕಾಗಿದೆ. ಪುಸ್ತಕ ಅಂತಂದರೆ ಒಂದು ಪುಸ್ತಕ, ಒಬ್ಬ ಲೇಖಕ ಪುಸ್ತಕವನ್ನು ಹೊರತಂದರೆ ಒಂದು ಮಗು ಮನೆಗೆ ಹೇಗೆ ಬರುತ್ತದೆ ಅಷ್ಟು ಸಂತೋಷ, ಆನಂದವನ್ನು ನಾವು ಕಾಣಬೇಕಾಗ್ತದೆ. ಪುಸ್ತಕಗಳನ್ನು ಲೇಖಕರು ಎಲ್ಲಿ ಸಾಹಿತ್ಯ ಇರುತ್ತದೆಯೋ ಅಲ್ಲಿ ಸಂತೋಷವಾಗಿರುತ್ತದೆ. ಎಲ್ಲಿ ಸಾಹಿತ್ಯ ಇರುತ್ತದೆಯೋ ಭ್ರಷ್ಟಾಚಾರ ರಹಿತವಾಗಿರುತ್ತದೆ. ಎಲ್ಲಿ ಸಾಹಿತ್ಯ ಇರುತ್ತದೆಯೋ ಅಲ್ಲಿ ಜನಮನ್ನಣೆ ಇರುತ್ತದೆ. ಎಲ್ಲಿ ಸಾಹಿತ್ಯ ಇರುತ್ತದೆಯೋ ಅಲ್ಲಿ ಜನರ ಜೀವನ ಘನತೆಯಿಂದ, ಗಂಭೀರದಿಂದ ಅಲ್ಲಿ ಸಾಗಿಸಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಪುಸ್ತಕ ಮೇಳ ಇದು ಅರ್ಥಪೂರ್ಣವಾದಂಥದ್ದು. ಬಹುತೇಕ ಇದು ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಒಂದು ಮೇಳ ಬಿಜಾಪುರ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಯಾಕಂತಂದರೆ ಇಲ್ಲಿಯೇ ವಚನ ಸಾಹಿತ್ಯ ನಿರ್ಮಾಣಗೊಂಡಿದ್ದು, ಇಲ್ಲಿಯೇ ದಾಸಾಹಿತ್ಯ ನಿರ್ಮಾಣಗೊಂಡಿದ್ದು, ಇಲ್ಲಿಯೇ ಈ ಭಾಗದಲ್ಲಿಯೇ ಮೊದಲ ಕವಿರಾಜ ಮಾರ್ಗವು ಕೂಡ ಪ್ರಕಟವಾಗಿದ್ದು, ಹೀಗಾಗಿ ಕನ್ನಡ ಭಾಷೆ ಅಳಿವು ಉಳಿವು ಎಲ್ಲವೂ ಇದರಲ್ಲಿ ಕನ್ನಡ ಭಾಷಾಭಿಮಾನ ಇವೆಲ್ಲವನ್ನ ಸಾಹಿತ್ಯಿಕ ರೂಪದಲ್ಲಿ ಎಲ್ಲ ಜನರಿಗೆ, ಲೇಖಕರಿಗೆ ಒಂದು ಪ್ರೋತ್ಸಾಹದಾಯಕವಾಗಿ ಇವತ್ತು ಪುಸ್ತಕ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಪುಸ್ತಕ ಮೇಳ ಆಯೋಜಿಸಿದ್ದು ಬಹಳ ಸಂಭ್ರಮ ಮತ್ತು ಸಂತೋಷದ ಮನೆ ಊರಿದೆ. ಹೀಗಾಗಿ ತಾವೆಲ್ಲರೂ ಸಾರ್ವಜನಿಕರು ಇದರ ಉಪಯೋಗವನ್ನು ಸದುಪಯೋಗಪಡಿಸಬೇಕು. ವಿದ್ಯಾರ್ಥಿಗಳು, ಶಾಲಾ ಕಾಲೇಜುಗಳು, ಉಪನ್ಯಾಸಕರು, ಶಿಕ್ಷಕರು ಇದರ ಲಾಭವನ್ನು ಪಡಿಬೇಕು ಅಂತ ಹೇಳ್ತಾ ಯಶಸ್ವಿಗೊಳಿಸಲಿಕ್ಕೆ ತಮ್ಮನ್ನು ಸಹಕರಿಸ್ತಾ ಇದ್ದೀನಿ, ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಪುಸ್ತಕ ಮೇಳಕ್ಕೆ 5ರ ನಡು ಪುಸ್ತಕ ಮೇಳಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮೋ ಬುದ್ಧಾಯ, ಜೈ ಬಸವ, ಜೈ ಭೀಮ್. ಇವತ್ತಿನ ದಿವಸ ಐತಿಹಾಸಿಕ ನಗರಿ, ಗುಮ್ಮಟ ನಗರಿ, ಸೂಫಿ ಸಂತರ ನಾಡು ವಿಜಯಪುರದಲ್ಲಿ ಒಂದು ವಿಭಿನ್ನವಾದಂಥ, ವಿಶಿಷ್ಟವಾದಂಥ ಒಂದು ಪುಸ್ತಕ ಮೇಳದ ಆಯೋಜನೆ ಮಾಡಲಾಗಿದ್ದು, ಇಂದಿನಿಂದ ಅಂದರೆ ದಿನಾಂಕ ಏಪ್ರಿಲ್ 10ರಿಂದ 14ರವರೆಗೆ ಸತತ 5 ದಿನಗಳ ಕಾಲ ಒಂದೇನು ಪುಸ್ತಕ ಮೇಳದ ಆಯೋಜನೆ ಮಾಡೀವಿ. ದಯವಿಟ್ಟು ಇದರ ಸದುಪಯೋಗವನ್ನು ಯುವ ಬರಹಗಾರರು, ಕವಿಗಳು, ಪುಸ್ತಕ ಪ್ರೇಮಿಗಳು, ಆಮೇಲೆ ಸಾಹಿತಿಗಳು ಇದರ ಒಂದು ಪ್ರಯೋಜನ ತಗೋಬೇಕು. ಯಾಕಪ್ಪ ಅಂದರೆ ಬುದ್ಧ, ಬಸವ, ಅಂಬೇಡ್ಕರ್ ಇವರ ವೈಚಾರಿಕ ಚಿಂತನೆಯುಳ್ಳ ಪುಸ್ತಕಗಳು ಒಂದೇ ವೇದಿಕೆಯಲ್ಲಿ ಇವತ್ತು ನಾವು ಕ್ರೋಢೀಕರಿಸಿದ್ದೀವಿ. ಇಲ್ಲಿ ರಾಜ್ಯಾದ್ಯಂತ ಪುಸ್ತಕ ಮಳಿಗೆಗಳು ಒಂದೇ ಕಡೆ ಬಂದು ಸೇರಿದವ. ದಯವಿಟ್ಟು ಇದರ ಸದುಪಯೋಗವನ್ನು ಈ ನಾಡಿನ ಸಮಸ್ತ ಬುದ್ಧ, ಬಸವ, ಅಂಬೇಡ್ಕರ್ ಅನುಯಾಯಿಗಳು ತೆಗೆದುಕೊಳ್ಳುವ ಮುಖಾಂತರ ಈ ಪುಸ್ತಕ ಮೇಳದ ಒಂದು ಆಯೋಜನೆಗೆ ಯಶಸ್ವಿಯಾಗಲಿಕ್ಕೆ ತಾವು ಕೂಡ ಕಾರಣರೇ ಆಗಬೇಕಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಯಾಕಂದರೆ ಇದು ಒಂದು ದಿನ ಅಲ್ಲ, ಸತತವಾಗಿ 5 ದಿನಗಳ ಕಾಲ ಇಡೀ ದಿನ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಕವಿಗೋಷ್ಠಿ ಹಾಗೂ ಪುಸ್ತಕ ಮೇಳದ ಆಯೋಜಕರ ಜೊತೆಗೆ ಒಂದು ವಿವಿಧ ಒಡನಾಟದ ಒಂದು ಆಯೋಜನೆಗಳು ಕೂಡ ನಾವು ಮಾಡಲಾಗಿದ್ದು, ಇದರ ಸದುಪಯೋಗ ಈ ಜಿಲ್ಲೆಯ ಜನರು ಹಾಗೂ ನೆರೆ ಜಿಲ್ಲೆಯ ಎಲ್ಲ ಜನರು ಕೂಡ ಇದರ ಸದುಪಯೋಗ ತೆಗೆದುಕೊಂಡು ಕುಟುಂಬ ಸಹಿತ ತಮ್ಮ ಕುಟುಂಬ ಪರಿವಾರದೊಂದಿಗೆ ಈ ಪುಸ್ತಕ ಮೇಳಕ್ಕೆ ಆಗಮಿಸಿ ಇದರ ಸದುಪಯೋಗ ತಗೊಂಡು ತಾವು ಪುಸ್ತಕ ಕೊಂಡ್ಕೋಬೇಕು. ಪುಸ್ತಕದ ಹವ್ಯಾಸ, ಇತಿಹಾಸವನ್ನು ಮರೆತವರು ಎಂದೂ ಇತಿಹಾಸ ನಿರ್ಮಿಸಲಾರಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಅದೇ ರೀತಿ ಇತಿಹಾಸದ ಒಂದು ಅರಿವನ್ನು ನಾವು ಪಡ್ಕೋಬೇಕಾದ್ರೆ, ಓದ್ಕೋಬೇಕಾದ್ರೆ, ತಿಳ್ಕೋಬೇಕಾದ್ರೆ ಪುಸ್ತಕಗಳನ್ನು ಓದ್ಕೋಬೇಕಾದಂಥ ಅನಿವಾರ್ಯತೆ ಇದೆ. ಇಂದಿನ ಈ ವಿಜ್ಞಾನ ಯುಗದಲ್ಲಿ ಪುಸ್ತಕಗಳ ಕಣ್ಮರೆ ಆಗ್ತಿದ್ದೇವೆ, ಓದುಗರ ಕಣ್ಮರೆ ಆಗ್ತಿದೆ. ದಯವಿಟ್ಟು ಪುಸ್ತಕದ ಮೊರೆ ಹೋಗ್ರಿ, ಜ್ಞಾನದ ಅಭಿವೃದ್ಧಿ ಆಗುತ್ತೆ. ಮೊಬೈಲ್ ಹಾಗೂ ತಂತ್ರಜ್ಞಾನದ ಮೊರೆ ಹೋಗೋದ್ರಿಂದ ನಿಮ್ಮ ಜ್ಞಾನದ ಅಭಿವೃದ್ಧಿ ಆಗಲ್ಲ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಯಮನಪ್ಪ ಗುಣಿಕಿ, ಸಾಮಾಜಿಕ ಕಾರ್ಯಕರ್ತ, ವಿಜಯಪುರ.
ಅಂಬೇಡ್ಕರ್ ಹಬ್ಬ ನಮ್ಮದು ಅಂಬೇಡ್ಕರ್ ಹಬ್ಬ ಈಗ ಏಪ್ರಿಲ್ 10ರಿಂದ 14 ಮಟ್ಟ ಇಲ್ಲಿ ನಾವು ಸಾಹಿತ್ಯ ಸಮ್ಮೇಳನ ಅಂತ ಹಮ್ಮಿಕೊಂಡಿದ್ವಿ. ಪುಸ್ತಕ ಮೇಳ ಇದು. ಪ್ರತಿಯೊಬ್ಬ ಮಕ್ಕಳಿಗೂ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ, ಸಂಘಟನೆ, ಹೋರಾಟ ಅನ್ನೋದ್ರ ಮೂಲಕ ಅವರು ದಲಿತರ ಪರವಾಗಿ ಹಗಲಿರುಳು ದುಡಿದು ತುಂಬ ಕಷ್ಟಪಟ್ಟು ಇದನ್ನೆಲ್ಲ ಮಾಡಿದ್ದಾರೆ. ಸೊ ಎಲ್ಲರೂ ಇದನ್ನ ಅಳವಡಿಸ್ಕೊಂಡು ಎಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳಾಗಿರ್ಬೋದು, ಈಗಿನ ಹಿರಿಯರಾಗಿರ್ಬೋದು ಅಥವಾ ಯುವಕರಾಗಿರ್ಬೋದು ಇದ್ರ ಸದುಪಯೋಗ ಪಡ್ಕೋಬೇಕು. ಆದರೆ ಪ್ರತಿಯೊಬ್ಬರನ್ನು ನಾನು ಏನು ಹೇಳಕ್ಕೆ ಇಚ್ಛೆ ಬಯಸ್ತೀನಿ ಅಂದ್ರೆ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರ ಪರವಾಗಿ ಏನೇನು ಕಷ್ಟಗಳನ್ನ ಹೋರಾಡಿದ್ರು. ಶಿಕ್ಷಣ ಒಂದೇ ಅಲ್ಲ, ಇದ್ರ ಜೊತೆಗೆ ಸಂಘಟನೆ, ಹೋರಾಟ ಪ್ರತಿಯೊಂದೂ ಬೇಕು. ನಾವು ಅಂಬೇಡ್ಕರ್ ಎಷ್ಟು ಛಲದಿಂದ ಪ್ರತಿಯೊಂದು ಹಗಲು ರಾತ್ರಿ ಅನ್ನದೆ ದಲಿತರ ಪರವಾಗಿ ತುಂಬ ಹೋರಾಡಿ ಕಷ್ಟಪಟ್ಟು ದೀನ ದಲಿತರಿಗೆ ಅಂತಲ್ಲ, ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಅಂತಲ್ಲ, ಎಲ್ಲ ಜಾತಿಯವರನ್ನು ಇದರಲ್ಲಿ ಇಟ್ಕೊಂಡು ಅಂಬೇಡ್ಕರ್ ಅವರು ಏನೇನು ಮಾಡಿದ್ದಾರೆ ನಮ್ಗೆ ಅನ್ನೋದ್ರ ಬಗ್ಗೆ ನಾವು ಅಳವಡಿಸ್ಕೊಂಡು ನಾವು ಇದನ್ನೆಲ್ಲ ನಾವೇ ಅಷ್ಟೇ ಅಲ್ಲ ಪ್ರತಿಯೊಬ್ಬರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸಬೇಕು ಅಂತೇಳಿ DSS ರಾಜ್ಯಾಧ್ಯಕ್ಷರಾದಂಥ ಮಾವಳಿ ಶಂಕರಣ್ಣ ಅವರು ಕೂಡ ಇದರಲ್ಲಿ ಬಂದಿದ್ದಾರೆ. ಅವರ ಉದ್ಘಾಟನೆ ಮಾಡಲಿದ್ದಾರೆ. ಅದೇ ರೀತಿಯಾಗಿ ಪ್ರತಿಭಾ ಹೊಸ್ಮನಿ ಅವರು, ಸವಿತಾ ಒಗ್ಗರ್ ಅವರು ಕೂಡ ಇದ್ದಾರೆ. ಸಂಜು ಅಣ್ಣ ಕಂಬಾಗಿ ಅವರು, ಶಂಕರಣ್ಣ ಚಲ್ವಾದಿ ಅವರು ಹಾಗೂ ಚೇತನ್ ತೊರ್ವಿ ಅವರು, ಶಿವಣ್ಣ ಅವರು, ಪ್ರತಿಯೊಬ್ಬರು ಎಲ್ಲರೂ ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗೊಳಿಸ್ತೀವಿ. ಹಾಗೂ ನಾವು ಜೈ ಪ್ರಬುದ್ಧ ಭಾರತ, ಜೈ ಭೀಮ್, ಜೈ ಅಂಬೇಡ್ಕರ್ ತತ್ವವನ್ನು ಪಾಲಿಸ್ತಕ್ಕಂಥ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವವನ್ನು ಪಾಲಿಸ್ತಂತ ಇದನ್ನೇ ನಾವು ಮುಂದೆ ಅಳವಡಿಸ್ಕೊಂಡು ಹೋಗ್ತೀವಿ ಅಂತಂದು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು, ಪ್ರತಿಯೊಬ್ಬ ಮಹಿಳೆಯರು ಮನೆ ಬಿಟ್ಟು ಹೊರಗಡೆ ಬಂದು ನಮ್ದೆಲ್ಲವನ್ನು ಏನದ ಮಹಿಳೆಯರಿಗೆ ಏನಿತ್ತು ನಮ್ಮ ಹಕ್ಕುಗಳನ್ನು ಏನು ಅನ್ನೋದು ನಾವು ಪಡ್ಕೊಂಡು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಧೈರ್ಯದಿಂದ ಮುಂದೆ ಬಂದು ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತಂದು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಯಾಕೆ ತೋರಿ ಎಲ್ಲರಿಗೆ ಕ್ರಾಂತಿಕಾರಿ ಜೈ ಭೀಮ್, ನಮೋ ಬುದ್ಧಾಯ. ಇವತ್ತಿನ ದಿವಸ ಈ ಪುಸ್ತಕ ಇದು ಒಂದು ನಮ್ಮ ಉತ್ತರ ಕರ್ನಾಟಕ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಜಾತ್ರೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಡೀತಾ ಇದೆ. ಆ ಕಾರ್ಯಕ್ರಮಕ್ಕೆ ಹೀಗೆ ನಮ್ಮ ಹಿರಿಯ ನಾಯಕರಾದಂಥ ಮವಳ್ಳಿ ಶಂಕರ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಇಡೀ ನಮ್ಮ ರಾಜ್ಯದ ಜನರು ಇವತ್ತು ಈ ಪುಸ್ತಕ ಮೇಳದಲ್ಲಿ ಪಾಲ್ಗೊಳ್ಬೇಕತ್ತು ನಾವು ಎಲ್ಲ ಈ ಸಂಯೋಜಕರು ನಾವು ಕೇಳ್ಕೊತಾ ಇದ್ದೇವೆ. ಇಡೀ ರಾಜ್ಯದ ಜನರು ಹಾಗೂ ಜಿಲ್ಲೆಯ ಜನರು ತಮ್ಮ ಇವತ್ತು ಮೊಬೈಲ್ ಹಾಗೂ ನೀವು TV ಮಾಧ್ಯಮಗಳಲ್ಲಿ ಈ ನೋಡುವಂಥ ಇವು ಮೊಬೈಲ್ಗಳನ್ನು ನಿಮ್ಗೆ ಇವತ್ತು ಹಾಳು ಮಾಡುವಂಥ ವ್ಯವಸ್ಥೆಗಳನ್ನು ನಡೆದುಬಿಟ್ಟವು. ಮನೆಯೊಳಗೆ ಪುಸ್ತಕಗಳಲ್ಲಿ ಯಾವುದೇ ಥರದ್ದು ಪುಸ್ತಕ ಮೇಲೆ ಪ್ರೀತಿ ಇಲ್ಲಾರ್ದಂಗೆ ಆಗೈತಿ. ಇವತ್ತು ಜಿಲ್ಲೆಯ ಜನರಿಗೆ ಅದ್ಭುತವಾದ ಬುದ್ಧ ಬಸವ ಅವರು ಪುಸ್ತಕ ಮಳಿಗೆಗಳನ್ನು ಇವತ್ತು ಸುಮಾರು ಒಂದು 20ರಿಂದ 30 ಪುಸ್ತಕ ಮಳಿಗೆಗಳಿದ್ದಾವೆ. ಇಡೀ ಜಿಲ್ಲೆಯ ಜನರು ಬಂದು ಇದರ ಸದುಪಯೋಗ ಪಡ್ಕೋಬೇಕು. ಹಾಗೂ ಈ ಜಿಲ್ಲೆಯ ಜನರಿಗೆ ಪುಸ್ತಕಿಗೆ ಪ್ರೀತಿಸ್ಬೇಕನ್ನೋಂಥದ್ದು ಇವತ್ತು ಆ ವಿಚಾರವನ್ನು ತಮ್ಮಲ್ಲಿ ಬರಬೇಕಂತೇಳಿ ಈ ಪುಸ್ತಕ ಮೇಳ ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ಜಯಂತಿ ನಿಮಿತ್ತ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ಇಡೀ ರಾಜ್ಯದ ಜನರು ಕೂಡ ಬರ್ತಾ ಇದ್ದಾರೆ. ನೀವು ಕೂಡ ಬಂದು ಇದರ ಸದುಪಯೋಗ ತಗೋಬೇಕಂತೇಳಿ ಕೇಳ್ಕೊತಾ ಇದ್ದೀವಿ. ನನ್ನ ಹೆಸರು ಸೋಮೂರಣದೇವಿ, ಸತ್ಯಶೋಧಕ ಡಾಕ್ಟರ್ ಅಣ್ಣಾಬಾಬು ಸಾಠೆ ಸಂಘಟನಾ ಸಮಿತಿಯ ಸಂಸ್ಥಾಪಕ. ಜೈ ಭೀಮ್, ನಮೋ ಬುದ್ಧಾಯ. ಸಾಹಿತ್ಯ ಬಳಗ ವಿಜಯಪುರ ಮತ್ತು ದಲಿತ ಪರ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಬಾಬಾ ಸಾಹೇಬರ ಜನ್ಮದಿನದ ಅಂಗವಾಗಿ, ಬಾಬಾ ಸಾಹೇಬರ 135ನೇ ಜನ್ಮದಿನದ ಅಂಗವಾಗಿ ನಮ್ಮ ವಿಜಯಪುರದಲ್ಲಿ ಅಂಬೇಡ್ಕರ್ ಹಬ್ಬ ಅಂಥೇಳಿ ಆಯೋಜನೆ ಮಾಡಿದ್ದಾರೆ. ಅದೇ ರೀತಿ ಏಪ್ರಿಲ್ 10ರಿಂದ ಅಂದರೆ ಇವತ್ತಿನಿಂದ ಹಿಡ್ಕೊಂಡು ಏಪ್ರಿಲ್ 14ರವರೆಗೂ ಅಂಬೇಡ್ಕರ್ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ. ಇವತ್ತು ಪುಸ್ತಕ ಮೇಳದ ಆಯೋಜನೆಯನ್ನು ಹಮ್ಮಿಕೊಂಡಿದ್ದೀವಿ ದರ್ಬಾರ್ ಹೈಸ್ಕೂಲ್ ಗ್ರೌಂಡ್ನಲ್ಲಿ. ಸೊ ನೀವು ನಿಮ್ಮ ಕುಟುಂಬದೊಂದಿಗೆ ಅಂಬೇಡ್ಕರ್ ಹಬ್ಬಕ್ಕೆ ಮತ್ತು ಪುಸ್ತಕ ಮೇಳಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು. ಮತ್ತು ಇನ್ನುಳಿದ ಕಾರ್ಯಕ್ರಮವನ್ನು 14ನೇ ತಾರೀಕಿನವರೆಗೂ ಇರುವಂತಹ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. DSS ಅಂಬೇಡ್ಕರ್ ವಾದ, ಬೆಂಗಳೂರು. ವಿಜಯಪುರ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬರ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ನಿಮಿತ್ತವಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಚಿಂತನ ಮಂಥನ ಕಾರ್ಯಕ್ರಮ ನಿಮಿತ್ತವಾಗಿ ಈ ಒಂದು ಏನು ಮೇ ಸಾಹಿತ್ಯ ಬಳಗದ ವತಿಯಿಂದ ಪುಸ್ತಕ ಮೇಳ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಈ ಜಿಲ್ಲೆಯಲ್ಲಿರುವಂಥ ಎಲ್ಲ ದಲಿತ ಪರ ಸಂಘಟನೆಯವರು ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಈ ಒಂದು 5 ದಿನಗಳ ಕಾರ್ಯಕ್ರಮ ಅಂದರೆ ಏಪ್ರಿಲ್ 10ರಿಂದ 14ರವರೆಗೆ ಅತ್ಯಂತ ಯಶಸ್ವಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಇಲ್ಲಿ ಹಲವಾರು ಭಾಗಗಳಿಂದ ನಾಡಿನ ವಿಶೇಷ ಲೇಖಕರು ಬರೆದಿರುವಂಥ ಹಲವಾರು ಪುಸ್ತಕಗಳ ಪರಿಚಯ ಇರ್ಬೋದು. ಅದೇ ರೀತಿಯಾಗಿ ಡಿಸ್ಕೌಂಟ್ ರೀತಿಯಲ್ಲಿ ಅದನ್ನು ಮಾರಾಟ ಕೂಡ ಮಾಡಲಾಗ್ತಿದೆ. ಇದರ ಸದುಪಯೋಗವನ್ನು ಇಡೀ ನಾಡಿನ ಎಲ್ಲ ಪ್ರಗತಿಪರ ಹೋರಾಟಗಾರರು, ಎಲ್ಲ ರೈತ ಬಾಂಧವರು ಇರ್ಬೋದು, ಪ್ರಗತಿಪರ ಸಂಘಟನೆಯ ಒಕ್ಕೂಟಗಳಿರ್ಬೋದು, ಎಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಹಲವಾರು ಚಿಂತಕರು ಕೂಡ ಕೇವಲ ಕರ್ನಾಟಕದ ಮೂಲೆಯಿಂದಲ್ಲ, ನೆರೆ ಮಹಾರಾಷ್ಟ್ರ ಹಾಗೂ ಆಂಧ್ರದಿಂದ ಕೂಡ ಆಗಮಿಸಿದ್ದಾರೆ. ಅದರ ಸದುಪಯೋಗವನ್ನು ಈ ನಾಡಿನ ಎಲ್ಲ ರೈತರು, ಜನಸಾಮಾನ್ಯರು ಕೂಡ ಪಡೆದುಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಉಮೇಶ್ ಸಗರ್, ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ, ವಿಜಯಪುರ ಜಿಲ್ಲಾಧ್ಯಕ್ಷ. ನಡೆಸಿರ್ತಕ್ಕಂಥವ್ರು ಯಾವ ದಿಕ್ಕಿನಲ್ಲಿ ಸಮಾಜವನ್ನ ಕಟ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ದಿನನಿತ್ಯ ನೋಡ್ತಾ ಇದ್ದೇವೆ. ಇಂಥ ಒಂದು ಸಂದಿಗ್ಧ ಸಮಯದಲ್ಲಿ ನಾವು ವೈಚಾರಿಕ ನೆಲೆಗಟ್ಟಿನ ಮೇಲೆ ಸಮಾಜವನ್ನು ನಿರ್ಮಾಣ ಮಾಡೋ ಕಾರಣಕ್ಕಾಗಿ ಇಂಥ ಒಂದು ಪುಸ್ತಕ ಮೇಳವನ್ನ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನಮ್ಮ ಜೊತೆಯಲ್ಲಿ ನೂರಾರು ಜನ ಕೆಲಸ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರೆಲ್ಲರನ್ನ ಈ ವೇದಿಕೆಗೆ ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ನನಗೆ ಇಲ್ಲಿ ಮಾತಾಡೋದಕ್ಕೆ ಅವಕಾಶ